ಹಾಯ್ ಗೈಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ನಾನು ನಿಮ್ಮ ಸಹನಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್. ನಿಮಗೆ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಅಂತ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನ ಒತ್ತೋದು ಮರಿಬೇಡಿ. ಸೊ ತಮ್ನೆಲಲ್ಲಿ ನೀವೆಲ್ಲರೂ ನೋಡಿರ್ತೀರಾ. ಸೊ ಇವತ್ತಿನ ವಿಡಿಯೋದಲ್ಲಿ ವಿ ಆರ್ ಡೂಯಿಂಗ್ ಬ್ಯಾಗ್ ಕಲೆಕ್ಷನ್ ವಿಡಿಯೋ. ಸೊ ನನ್ನ ಹತ್ರ ಯಾವುದೆಲ್ಲ ಬ್ಯಾಗ್ಸ್ ಇದೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ವಿತೌಟ್ ಎನಿ ವೇಟ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ನನ್ನ ಫಸ್ಟ್ ಬ್ಯಾಗ್ ಬಂದ್ಬಿಟ್ಟು ಇದು ಬ್ಲ್ಯಾಕ್ ಕಲರಲ್ಲಿದೆ. ಇದಕ್ಕೆ ಶೋಲ್ಡರ್ ಬ್ಯಾಗ್ ಕೂಡ ಅಂತ ಹೇಳ್ತಾರೆ. ಇಟ್ ಕಮ್ಸ್ ವಿತ್ ದ ಗೋಲ್ಡನ್ ಜಿಪ್ಪರ್. ಈ ಥರ ನಾನು ಈ ಬ್ಯಾಗ್ನ ಮ್ಯಾಕ್ಸಲ್ಲಿ ತಗೊಂಡಿದ್ದೆ ಫಾರ್ $599 ಅನ್ಕೊತೀನಿ. ಸೊ ಈ ಬ್ಯಾಗ್ ಕೂಡ ತುಂಬ ಚೆನ್ನಾಗಿದೆ. ಹುಡುಗಿರ ಹತ್ರ ಎಲ್ಲರ ಹತ್ರನೂ ಈ ಥರದ್ದು ಒಂದು ಬ್ಲ್ಯಾಕ್ ಬ್ಯಾಗ್ ಇದ್ದೇ ಇರುತ್ತೆ ಯಾವಾಗ್ಲೂ, ಬಿಕಾಸ್ ಇಟ್ ಗೋಸ್ ವಿತ್ ಆಲ್ ದ ಔಟ್ಫಿಟ್. ನಿಮಗೆ ವೆಸ್ಟರ್ನ್ ಆಗಿರಲಿ, ಟ್ರೆಡಿಷ್ನಲ್ ಆಗಿರಲಿ, ಯಾವುದೇ ಥರದ ಔಟ್ಫಿಟ್ ಆಗಿರಲಿ, ಈ ಬ್ಲ್ಯಾಕ್ ಕಲರ್ ಬ್ಯಾಗ್ ತುಂಬ ಮ್ಯಾಚ್ ಆಗುತ್ತೆ. ಸೊ ದಿಸ್ ಈಸ್ ಲೈಕ್ ದಿಸ್. ಇದರೊಳಗಡೆ ಏನು ಕಂಪಾರ್ಟ್ಮೆಂಟ್ಸ್ ಇಲ್ಲ, ಇದು ಜಸ್ಟ್ ಒಂದು ಜಿಪ್ ಇದೆ ಈ ಥರ, ಆ್ಯಂಡ್ ಹೀಗೆ ಒಳಗಡೆ ಈ ಥರ ಇದೆ ಬ್ಲ್ಯಾಕ್ ಕಲರ್. ಬಟ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಆ್ಯಂಡ್ ಕ್ಯಾರಿ ಮಾಡೋಕ್ಕೆ ಕೂಡ ತುಂಬಾ ಈಸಿ ಕೂಡ ಆಗುತ್ತೆ. ಸೊ ನನ್ನ ನೆಕ್ಸ್ಟ್ ಬ್ಯಾಗ್ ಬಂದ್ಬಿಟ್ಟು ದಿಸ್ ಈಸ್ ಮಸ್ಟರ್ಡ್ ಯೆಲ್ಲೋ ಬ್ಯಾಗ್. ತುಂಬ ಸ್ಟಡಿ ಆಗಿದೆ ಬ್ಯಾಗು, ಆ್ಯಂಡ್ ಜಿಪ್ಪರ್ ಇಸ್ ಫ್ರಮ್ ದಿಸ್ ಎಂಡ್ ಟು ದಿಸ್ ಎಂಡ್ ಕಂಪ್ಲೀಟಾಗಿ ಓಪನ್ ಆಗುತ್ತೆ. ಸೊ ಈ ಬ್ಯಾಗ್ನ ನಾನು ಚರ್ಚ್ ಸ್ಟ್ರೀಟಲ್ಲಿ ತೊಗೊಂಡಿದ್ದೆ ಫಾರ್ $450 ಅನ್ಕೊತೀನಿ. ಸೊ ಇದು ಕೂಡ ತುಂಬ ಚೆನ್ನಾಗಿ ಬಂದಿದೆ. ನಾನು ಇದನ್ನು ಆಲ್ಮೋಸ್ಟ್ 2 ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ. ಇದ್ರದ್ದು ಜಿಪ್ಪರ್ ನಾನು ತೆಗೆದು ತೋರಿಸ್ತೀನಿ. ಸೊ ಈ ಥರ ಇದೆ ಒಳಗಡೆ ಈ ಬ್ಯಾಗು. ಒಳಗಡೆ ಪ್ರಿಂಟ್ ಕೂಡ ತುಂಬಾ ಆಸ್ಥೆಟಿಕ್ ಆಗಿದೆ. ನನಗೆ ಇದು ತುಂಬ ಇಷ್ಟ ಪ್ರಿಂಟ್ ಒಳಗಡೆದು. ಆ್ಯಂಡ್ ಇಲ್ಲಿ ಕೂಡ ಒಂದು ಚಿಕ್ಕ ಜಿಪ್ಪರ್ ಇದೆ ಒಳಗಡೆ. ನಿಮ್ಗೇನಾದರೂ ಥಿಂಗ್ಸ್ ಹಾಕೊಳ್ಳೋಕ್ಕೆ, ಕಾಯಿನ್ಸ್ ಹಾಕೊಳ್ಳೋಕ್ಕೆ ಇಟ್ ವಿಲ್ ಬಿ ಯೂಸ್ಫುಲ್. ಸೊ ಈ ಥರ ಇದೆ ಈ ಬ್ಯಾಗು. $450ಗೆ ಇದು ತುಂಬಾ ಒಳ್ಳೆ ಡೀಲ್ ಅಂತ ಹೇಳ್ಬೋದು. ಯೂಶ್ವಲಿ ಬ್ಯಾಗ್ಸ್ಗೆ ನಾನು ನೋಡಿರೋ ಹಾಗೆ ತುಂಬ ಜನ ಹುಡುಗಿ ಫುಲ್ ಕ್ರೇಜಿ ಆಗೋಗಿರ್ತಾರೆ. ನನಗೆ ಲಕ್ಸುರಿ ಬ್ಯಾಗ್ ಬೇಕು, ನನಗೆ ಕಾಸ್ಟ್ಲಿ ಬ್ಯಾಗ್ ತೊಗೊಂಡು ಓಡಾಡಬೇಕು ಅಂತೆಲ್ಲ ಅನ್ಕೊತಿರ್ತಾರೆ. ಬಟ್ ನಾನು ಆ ಥರ ಅಲ್ಲ. ಐ ಡೋಂಟ್ ಪ್ರಿಫರ್ ಲಕ್ಸುರಿ ಬ್ಯಾಗ್ಸ್. ನನಗೆ ಬಜೆಟ್ ಬ್ಯಾಗ್ಸೇ ಇಷ್ಟ. ಬಿಕಾಸ್ ಪರ್ಪಸ್ ಆಫ್ ಬ್ಯಾಗ್ ಏನು ಹೇಳಿ, ಇಟ್ಸ್ ಜಸ್ಟ್ ಟು ಕ್ಯಾರಿ ಥಿಂಗ್ಸ್ ಅಲ್ವಾ. ಸೊ ಅದಕ್ಕೆ ನೀವು ಸಿಕ್ಕಾಪಟ್ಟೆ ಇನ್ವೆಸ್ಟ್ಮೆಂಟ್ ಮಾಡೋದು ಐ ಡೋಂಟ್ ಥಿಂಕ್ ಇಟ್ಸ್ ಅ ಗುಡ್ ಐಡಿಯಾ. ಅಟ್ಲೀಸ್ಟ್ ನನಗೆ ಐ ಡೋಂಟ್ ಥಿಂಕ್ ಇಟ್ಸ್ ಅ ಗುಡ್ ಐಡಿಯಾ. ಸೊ ನಾನು ಯೂಶ್ವಲಿ ಐ ಪರ್ಚೇಸ್ ಬ್ಯಾಗ್ಸ್. ನನಗೆ ಯಾವ್ದು ಇಷ್ಟ ಆಗುತ್ತೆ ನಾನು ಅದನ್ನು ರಪ್ಪ ಅಂತ ತೊಗೊಂಡ್ಬಿಡ್ತೀನಿ. ಅದು ಐ ಬಾರ್ಗೇನ್ ಲೈಕ್ ಎನಿಥಿಂಗ್, ಆಯಿತಾ. ಆಮೇಲೆ ನಾನು ಅದನ್ನು ಪರ್ಚೇಸ್ ಮಾಡೋದು. ಸ್ಟೋರ್ಗೆ ಹೋದಾಗ ವಿ ಕೆನಾಟ್ ಬಾರ್ಗೇನ್ ಎನಿವೇ. ಬಟ್ ಅದರಲ್ಲಿ ನನಗೆ ಯಾವ್ದು ಇಷ್ಟ ಆಗುತ್ತೆ ನನ್ನ ಬಜೆಟಲ್ಲಿ ಯಾವ್ದು ಬರುತ್ತೆ, ನಾನು ಆ ಥರದ ಬ್ಯಾಗ್ಸ್ನ ಪ್ರಿಫರ್ ಮಾಡ್ತೀನಿ. ನನ್ನ ನೆಕ್ಸ್ಟ್ ಬ್ಯಾಗ್ ಬಂದುಬಿಟ್ಟು ಇದು ಕೂಡ ಸ್ಲಿಂಗ್ ಬ್ಯಾಗ್. ಈ ಥರ ಇದೆ ಇದ್ರದ್ದು ಬೆಲ್ಟು. ಸೊ ಇದು ಈ ಥರ ಸಾಫ್ಟಾಗಿ ವೆರಿ ಕುಷನಿ ಫೀಲ್ ಕೊಡುತ್ತೆ ಈ ಬ್ಯಾಗು ನಿಮಗೆ. ನಾನು ಯೂಶ್ವಲಿ ಟ್ರಾವೆಲ್ ಮಾಡಬೇಕಿದ್ರೆ ಅಥವಾ ಎಲ್ಲೋ ಹೋಗ್ತಾ ಇದ್ದೀನಿ ಬಸ್ಸಲ್ಲಿ, ಓವರ್ ನೈಟ್ ಜರ್ನಿ ಇದೆ ಅಂತೆಲ್ಲ ಕೆಲವೊಂದು ಸತಿ ನಾನು ಇದನ್ನೇ ನನ್ನ ಪಿಲ್ಲೋ ಆಗಿ ಇಟ್ಕೊಂಡ್ಬಿಡ್ತೀನಿ. ಬಿಕಾಸ್ ಅಷ್ಟೊಂದು ಸಾಫ್ಟಾಗಿದೆ ಈ ಬ್ಯಾಗು. ಈ ಬ್ಯಾಗ್ನ ನಾನು ಸರೋಜಿನಿ ಮಾರ್ಕೆಟಲ್ಲಿ ತೊಗೊಂಡಿದ್ದೆ ಡೆಲ್ಲಿಗೆ ಹೋದಾಗ. ನನ್ನ ರೀಸೆಂಟ್ ವ್ಲಾಗ್ಸಲ್ಲಿ ನೀವು ನೋಡಿರ್ಬೋದು, ನಾನು ಡೆಲ್ಲಿ ಟ್ರಿಪ್ ತೊಗೊಂಡಿದ್ದೆ. ಆ ವ್ಲಾಗ್ನ ಕೂಡ ನಾನು ಈ ವಿಡಿಯೋದಲ್ಲಿ ಅಟ್ಯಾಚ್ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡಿ. ಸೊ ಅಲ್ಲಿ ಹೋದಾಗ, ಸರೋಜಿನಿ ಮಾರ್ಕೆಟ್ ಹೋದಾಗ ನಾನು ಈ ಬ್ಯಾಗ್ನ ಅಲ್ಲಿ ತೊಗೊಂಡಿದ್ದೆ. ಸೊ ಇಟ್ ಕಾಸ್ಟೆಡ್ ಮೀ ಅರೌಂಡ್ $500. ಸೊ ಈ ಬ್ಯಾಗ್ ತುಂಬಾ ಚೆನ್ನಾಗಿದೆ. ಇದು ನನ್ನ ಫೇವ್ರೆಟ್ ಬ್ಯಾಗ್ ಅಂತಲೇ ಹೇಳ್ಬೋದು. ಸೊ ಈ ಥರ ಓಪನಿಂಗ್ ಇದೆ ಈ ಬ್ಯಾಗ್ದು. ಸೊ ಇಲ್ಲಿ ಓಪನ್ ಮಾಡಿದ ತಕ್ಷಣ ಇಲ್ಲಿ ಒಂದು ಕಂಪಾರ್ಟ್ಮೆಂಟ್ ಇದೆ. ಸೊ ಇದು ಈ ಥರ ಇದೆ ಒಳಗಡೆ, ಆ್ಯಂಡ್ ಒಳಗಡೆ ಕೂಡ ನಿಮಗೆ ಒಂದು ಜಿಪ್ ಇದೆ ಇಲ್ಲಿ. ಸೊ ದಿಸ್ ಈಸ್ ಹೌ ದಿಸ್ ಬ್ಯಾಗ್ ಲುಕ್ಸ್. ಆ್ಯಂಡ್ ಜಿಪ್ಪರ್ ಕ್ವಾಲಿಟಿ ಕೂಡ ನೋಡ್ಬೋದು ಎಷ್ಟು ಸಖತ್ತಾಗಿದೆ ಅಂತ. ಇಟ್ಸ್ ರಿಯಲಿ ನೈಸ್ ಬ್ಯಾಗ್, ತುಂಬ ಚೆನ್ನಾಗಿದೆ. ಆ್ಯಂಡ್ ಈ ಕಲರ್ ಎಂತಕ್ಕಪ್ಪ ಅಂತಂದರೆ, ಯೂಶ್ವಲಿ ಬ್ಲ್ಯಾಕ್ ಆಯಿತು, ಈ ಮಸ್ಟರ್ಡ್ ಎಲ್ಲೋ ಆಯಿತು, ಈ ಕಲರ್ ಆಯಿತು. ಸೊ ಇದೆಲ್ಲ ಏನಾಗುತ್ತೆ, ಗಲೀಜಾಗಲ್ಲ, ಬೇಗ ಗಲೀಜು ಕಾಣಲ್ಲ ಇನ್ ಕೇಸ್ ಧೂಳು ಕೂತ್ಕೊಂಡ್ರು. ಬಿಕಾಸ್ ನಿಮ್ಗೆ ಗೊತ್ತು, ಯೂಶ್ವಲಿ ಬ್ಯಾಗ್ಸ್ನ ಯಾರೂ ವಾಶ್ ಮಾಡಲ್ಲ. ಅಟ್ಲೀಸ್ಟ್ ಸ್ಲಿಂಗ್ ಬ್ಯಾಗು, ಶೋಲ್ಡರ್ ಬ್ಯಾಗ್ನ ಯಾರೂ ವಾಶ್ ಮಾಡಲ್ಲ. ಬಟ್ ಅದಕ್ಕೆ ಅಂತಲೇ ನಾನು ಐ ಡೋಂಟ್ ಪ್ರಿಫರ್. ಕೆಲವರು ವೈಟ್ ಬ್ಯಾಗ್ ತೊಗೊತಾರೆ, ಪಿಂಕು ಅದು ಇದು ಅಂತೆಲ್ಲ. ಬಟ್ ಬೇಗ ಗಲೀಜಾಗಿಬಿಡುತ್ತೆ, ಚೆನ್ನಾಗಿ ಕಾಣಿಸಲ್ಲ. ಬಟ್ ಈ ಥರದ ಕಲರ್ಸ್ ತೊಗೊಂಡ್ರೆ ಕ್ಲಾಸಿಯಾಗೂ ಕಾಣುತ್ತೆ, ಆ್ಯಂಡ್ ಗಲೀಜು ಕೂಡ ಆಗಲ್ಲ.
ಸೊ ಇಟ್ಸ್ ರಿಯಲಿ ನೈಸ್ ಬ್ಯಾಗ್ ಐ ಹ್ಯಾವ್. ನೆಕ್ಸ್ಟ್ ಬ್ಯಾಗ್ ಬಂದ್ಬಿಟ್ಟು ಇದು ಕೂಡ ಸ್ಲಿಂಗ್ ಬ್ಯಾಗ್. ಈ ಥರ ಇದೆ ಇದರದ್ದು ಹ್ಯಾಂಡಲ್. ಸೊ ಈ ಬ್ಯಾಗ್ನ ನಾನು ಬೆಂಗಳೂರಲ್ಲಿ ತೊಗೊಂಡಿದ್ದೆ. ಆನ್ ಸಮ್ ಫ್ಯಾಕ್ಟ್ರಿ ಔಟ್ಲೆಟ್ ಸೇಲ್ಸ್ ಇರುತ್ತಲ್ಲ, ಸೊ ಆ ಥರದ್ರಲ್ಲಿ ನಾನು ಈ ಬ್ಯಾಗ್ನ ತೊಗೊಂಡಿದ್ದೆ. ಈ ಬ್ಯಾಗ್ ಕಾಸ್ಟೆಡ್ ಮೀ ಅರೌಂಡ್ 600 rupees. ಸೊ ಈ ಥರ ಚೆಕ್ಡ್ ಪ್ಯಾಟರ್ನಲ್ಲಿದೆ ಈ ಬ್ಯಾಗು. ತುಂಬಾ ಕ್ಲಾಸಿಯಾಗಿ ಕಾಣಿಸುತ್ತೆ, ತುಂಬಾ ಎಲಿಗೆಂಟಾಗಿ ಕಾಣಿಸುತ್ತೆ ನಿಮ್ಮ ಔಟ್ಫಿಟ್ಗೆ. ಸೊ ಇದಕ್ಕೆ ಕೂಡ ಹೀಗೆ ಮ್ಯಾಗ್ನೆಟಿಕ್ ಲಾಕ್ ಅಟ್ಯಾಚ್ ಇದೆ. ಸೊ ಇದನ್ನು ಓಪನ್ ಮಾಡಿದ ತಕ್ಷಣ ಒಳಗಡೆ ನಿಮಗೆ ಈ ಥರ ಕಾಣಿಸುತ್ತೆ. ಸೊ ಇದನ್ನ ಓಪನ್ ಮಾಡಿದ ತಕ್ಷಣ ಒಳಗಡೆ ನಿಮಗೆ ಈ ಥರ ಕಾಣಿಸುತ್ತೆ. ಸೊ ಇಲ್ಲಿ ಕೂಡ ಒಂದು ಕಂಪಾರ್ಟ್ಮೆಂಟ್ ಇದೆ ಇದ್ರೊಳಗಡೆ, ಏನಾದರೂ ಚಿಕ್ಕ ಪುಟ್ಟ ಐಟಮ್ಸ್ ಇಟ್ಕೊಳ್ಳೋಕ್ಕೆ. ಸೊ ಈ ಥರ ಇದೆ ಈ ಬ್ಯಾಗು. ತುಂಬಾ ಚೆನ್ನಾಗಿದೆ ಈ ಬ್ಯಾಗ್ ಕೂಡ. ನಾನು ಆಲ್ಮೋಸ್ಟ್ 3 yearsಯಿಂದ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲೇನು ನೋಡ್ತಾ ಇದ್ದೀರಾ ನೀವು, ಪಟ್ಟಂತ ಒಂದೇ ವರ್ಷದಲ್ಲಿ ಅಥವಾ ಹಾಗೆಲ್ಲ ತೊಗೊಂಡಿರೋ ಬ್ಯಾಗ್ಸ್ ಅಲ್ಲ. ಇದು ತುಂಬಾ ವರ್ಷದಿಂದ ನಾನು ತೊಗೊತಿರೋದು. ನಾನು ನೀಟಾಗಿ ಇಟ್ಕೊಂಡಿರೋದಕ್ಕೆ ಇದು ಆಲ್ಮೋಸ್ಟ್ ನಂಗೆ 3 to 4 years ಆರಾಮಾಗಿ ಬರುತ್ತೆ ಬ್ಯಾಗ್ಸ್ಗಳು. ಸೊ ಆಲ್ಮೋಸ್ಟ್ ನನ್ನ ಹತ್ರ ಎಲ್ಲ ಬ್ಯಾಗ್ಸು ಈ ಬ್ರೌನ್ ಶೇಡ್ಸ್ ಅದರಲ್ಲೇ ಇದೆ. ಸೊ ನನ್ನ ನೆಕ್ಸ್ಟ್ ಬ್ಯಾಗ್ ಬಂದುಬಿಟ್ಟು ಈ ಬ್ಯಾಗು. ಈ ಬ್ಯಾಗ್ನ ನಾನು ಪರ್ಚೇಸ್ ಮಾಡಿದ್ದಲ್ಲ, ಇದು ನನ್ನ ಫ್ರೆಂಡ್ ನನಗೆ ಗಿಫ್ಟ್ ಮಾಡಿದ್ದು ನನ್ನ ಬರ್ಡೇಗೆ ಅಂತ. ಸೊ ಇದು ಕೂಡ ತುಂಬಾ ಸಾಫ್ಟ್ ಕುಷನಿ ಆಗಿದೆ, ಹಾಗೆ ಸ್ಟರ್ಡಿ ಕೂಡ ಇದೆ. ಪ್ರೀವಿಯಸ್ ಬ್ಯಾಗ್ ಸ್ಟರ್ಡಿ ಆಗಿರಲಿಲ್ಲ, ದಿಸ್ ಬ್ಯಾಗ್ ಇಸ್ ಸ್ಟರ್ಡಿ. ಆ್ಯಂಡ್ ಇದಕ್ಕೆ ಈ ಥರದ ಬೆಲ್ಟ್ ಇದೆ. ಇಟ್ಸ್ ವೆರಿ ನೈಸ್ ಕಲರ್, ಬ್ರೌನ್ಗೆ ವೈಟ್ ಕಲರ್ ಲುಕ್ಸ್ ರಿಯಲಿ ನೈಸ್, ತುಂಬಾ ಎಲಿಗೆಂಟಾಗಿ ಕಾಣಿಸ್ತಾ ಇದೆ. ಸೊ ಇದನ್ನು ನಾನೇನು ಯೂಸ್ ಮಾಡಿಲ್ಲ, ಐ ಹ್ಯಾವ್ ಟು ಸ್ಟಾರ್ಟ್ ಯೂಸಿಂಗ್. ಇದಕ್ಕೆ ಕೂಡ ಒಂದು ಜಿಪ್ಪರ್ ಇದೆ ಆ್ಯಂಡ್ ಒಳಗಡೆ ಈ ಥರ ಇದೆ. ಇದಕ್ಕೆ ಕೂಡ ಒಂದು ಕಂಪಾರ್ಟ್ಮೆಂಟ್ ಇದೆ. ತುಂಬಾ ಐಟಮ್ಸ್ ಇದರಲ್ಲಿ ಇಟ್ಕೊಬೋದು. ಹಾಗೆಯೇ ಏನಂತಾರೆ, ಇದು ಈ ಥರ ಕ್ರಶ್ ಆಗಲ್ಲ. ಸೊ ನಿಮ್ಮ ಒಳಗಡೆ ಏನೇ ಇಟ್ಕೊಂಡ್ರು ನೀಟಾಗಿರುತ್ತೆ ಐಟಮ್ಸ್. ಸೊ ದಿಸ್ ಈಸ್ ದ ಬ್ಯಾಗ್, ದಿಸ್ ಈಸ್ ಹೌ ಇಟ್ ಲುಕ್ಸ್. ನನ್ನ ಮುಂದಿನ ಬ್ಯಾಗ್ ಬಂದ್ಬಿಟ್ಟು ಇದು. ಈ ಬ್ಯಾಗ್ನ ನಾನು ಯೂಶ್ವಲಿ, ಇದಕ್ಕೆ ಆ್ಯಕ್ಚುಲಿ ಚೈನ್ ಇದೆ ಬಟ್ ಐ ಡೋಂಟ್ ಯೂಸ್ ದ್ಯಾಟ್, ಐ ಕ್ಯಾರಿ ಇಟ್ ಲೈಕ್ ದಿಸ್. ಹೀಗೆ ಕ್ಲಚ್ ಥರ ಈ ಬ್ಯಾಗ್ನ ವಿ ಕ್ಯಾನ್ ಯೂಸ್ ಇಟ್. ಇದು ಆ್ಯಕ್ಚುಲಿ ನನ್ನ ತಂಗಿದು ಬಟ್ ಐ ಯೂಸ್ ಇಟ್ ಅ ಲಾಟ್. ಸೊ ಇದು ಕೂಡ ಈ ಥರ ಇದೆ. ಒಳಗಡೆ ಯು ಹ್ಯಾವ್ ಕಂಪಾರ್ಟ್ಮೆಂಟ್ ಆ್ಯಂಡ್ ಒಂದು ಚಿಕ್ಕ ಪರ್ಸ್ ಕೂಡ ಇದೆ. ಸೊ ಈವನ್ ದಿಸ್ ಈಸ್ ರಿಯಲಿ ಸ್ಟರ್ಡಿ. ಇಲ್ಲಿ ನೋಡ್ಬೋದು ತುಂಬಾ ಗಟ್ಟಿ ಬ್ಯಾಗ್ ಇದೆ. ಸೊ I don't know from where she purchased, but ತುಂಬ ಒಳ್ಳೆ ಬ್ಯಾಗ್. ಸೊ ನನ್ನ ನೆಕ್ಸ್ಟ್ ಬ್ಯಾಗ್ ಬಂದ್ಬಿಟ್ಟು ಇದು ಆ್ಯಕ್ಚುಲಿ ಬ್ಯಾಗ್ ಅಲ್ಲ, ಇಟ್ ಈಸ್ ಸಮಥಿಂಗ್ ಕಾಲ್ಡ್ ಎಸ್ ವೇಸ್ಟ್ ಬ್ಯಾಗ್. ಸೊ ನೀವು ಇದನ್ನು ವೇಸ್ಟ್ಗೆ ಪ್ಯಾಂಟ್ ಮೇಲೆ ಅಥವಾ ಎನಿ ಔಟ್ಫಿಟ್ ನೀವು ಇದನ್ನು ಹಾಕೊಬೋದು. ಇದನ್ನು ನಾನು ಟ್ರಾವೆಲ್ ವ್ಲಾಗ್ ಮಾಡೋಕ್ಕೆ ಅಂತ ಈ ಬ್ಯಾಗ್ನ ನಾನು ಡಿಕೆತ್ಲಾನಲ್ಲಿ ಪರ್ಚೇಸ್ ಮಾಡಿದ್ದೆ. ಸೊ ಜಸ್ಟ್ ಟು ಕೀಪ್ ಮೈ ಟ್ರೈಪಾಡ್, ಅಂದರೆ ನನಗೆ ಕ್ಯಾರಿ ಮಾಡಬೇಕಾಗಲ್ಲ, ಅದಕ್ಕೆ ಬೇರೆ ಬ್ಯಾಗ್ ಬೇಕಾಗಲ್ಲ. ಸೊ ಇಲ್ಲಿ ನಾನು ಇದ್ರೊಳಗೆ ಟ್ರೈಪಾಡ್ ಕೂಡ ಇಟ್ಟಿದ್ದೀನಿ, ನೀವು ನೋಡ್ಬೋದು ಈ ಥರ ಇದೆ ಇದು. ಸೊ ಇಲ್ಲಿ ಕೂಡ ಒಂದು ಲೈಟ್ ಇದೆ, ಈ ಥರ ಒಂದು ಚಿಕ್ಕ ಲೈಟ್ ಇದೆ. ಇದು ಉದ್ದ ಕೂಡ ಮಾಡಿ ನೀವು ಟ್ರೈಪಾಡ್ ಥರ ಮಾಡ್ಕೊಬೋದು, ಅಥವಾ ನೀವು ಇದೇ ಥರ ನೀವು ಫೋನ್ ಇಲ್ಲಿ ಹಾಕಿ ಇದು ಇಷ್ಟೇ ಯೂಸ್ ಮಾಡಿಕೊಂಡು ಯು ಕ್ಯಾನ್ ಡೂ ವಿಡಿಯೋಸ್. ಸೊ ಇದನ್ನು ನಾನು ಇಡೋಕ್ಕೆ ಅಂತ, ಇದು ಪರ್ಫೆಕ್ಟಾಗಿ ಇದಕ್ಕೆ ಮ್ಯಾಚ್ ಆಗುತ್ತೆ, ಸೈಜಿಗೆ ಕೂತ್ಕೊಳ್ಳುತ್ತೆ ಅಂತ ನಾನು ಈ ವೇಸ್ಟ್ ಬ್ಯಾಗ್ನ ನಾನು ಡಿಕೆತ್ಲಾನಲ್ಲಿ ಪರ್ಚೇಸ್ ಮಾಡಿದ್ದೆ. ಇದ್ರದ್ದು ಕಾಸ್ಟ್ ನನಗೆ ಅಷ್ಟೊಂದು ಗೊತ್ತಿಲ್ಲ, ಬಟ್ ತುಂಬಾ ಯೂಸ್ಫುಲ್ ಬ್ಯಾಗ್ ಇದು. ನನ್ನ ಲಾಸ್ಟ್ ಬ್ಯಾಗ್ ಬಂದ್ಬಿಟ್ಟು ನಾನು ಆಲ್ರೆಡಿ ಅದ್ರ ಮೇಲೆ ವಿಡಿಯೋ ಮಾಡಿದ್ದೀನಿ, ವಾಟ್ಸ್ ಇನ್ ಮೈ ಬ್ಯಾಗ್ ಅಂತ. ಸೊ ಇದು ದಿಸ್ ಈಸ್ ಮೈ ಲಾಸ್ಟ್ ಬ್ಯಾಗ್. ಇದನ್ನು ನಾನು ಡೈಲಿ ಆಫೀಸಿಗೆ ಕ್ಯಾರಿ ಮಾಡ್ತೀನಿ. ಇದ್ರದ್ದು ವಿಡಿಯೋ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಮಾಡಿರ್ತೀನಿ, ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಆ್ಯಂಡ್ ದಿಸ್ ಇಸ್ ಫ್ರಮ್ ಝೋಕ್. ಇಟ್ ಕಾಸ್ಟೆಡ್ ಮೀ ಅರೌಂಡ್ 2000 ಅನ್ಕೊತೀನಿ. ಸೊ ಈ ಬ್ಯಾಗ್ದು ವಿಡಿಯೋ ಇದೆ, ಒಂದು ಕಂಪ್ಲೀಟ್ ವಿಡಿಯೋ ಮಾಡಿದ್ದೀನಿ. ಸೊ ಅದನ್ನು ನಾನು ಹಾಕಿರ್ತೀನಿ, ಅಲ್ಲಿಗೆ ಹೋಗಿ ಈ ಬ್ಯಾಗ್ ವಿಡಿಯೋ ಚೆಕ್ ಮಾಡಿ. ನಿಮಗೆ ಈ ಥರದ ಬ್ಯಾಗ್ಸ್ ಕಲೆಕ್ಷನ್ಸ್ ಇಷ್ಟ ಆಗ್ತಿದ್ರೆ ಕಾಮೆಂಟ್ ಮಾಡಿ. ಹಾಗೆಯೇ ಯಾವ ಥರದ ಹಾಲ್ ನಾನು ಮುಂದೆ ಮಾಡಬೇಕು ಅಂತ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನೋಡಿದ್ರಲ್ಲ, ಹೀಗಿತ್ತು ನನ್ನ ಬ್ಯಾಗ್ ಕಲೆಕ್ಷನ್. ನಾನು ಹಾಕ್ತಾರೋ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಿದೆ ಅಂತ ಅನ್ಕೊತಿದ್ದೀನಿ. ಇಷ್ಟ ಆದರೆ ಹೇಳಿ, ಇಷ್ಟ ಆಗಿಲ್ಲ ಅಂದ್ರೂ ಹೇಳಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ನನ್ನ ಚಾನಲ್ಗೆ ಹೊಸದಾಗಿರೋರು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್.